ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯದ 26ನೆಯ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಪೌಲನು ಈ ವಾಕ್ಯದಲ್ಲಿ ಹೇಳಿರುವ ಹಾಗೆ ನಾವು ಕರ್ತನಲ್ಲಿ, ಪರಿಶುದ್ಧಾತ್ಮನಲ್ಲಿ, ಕ್ರಿಸ್ತನಲ್ಲಿ ಭರವಸೆ ಇಟ್ಟವರಾಗಿ ನಮ್ಮ ಜೀವಿತವನ್ನು ನಡೆಸುವಾಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂತ ಸಮಯದಲ್ಲಿಯೂ ಕೂಡ ನಮಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಪವಿತ್ರಾತ್ಮನನ್ನ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೆ. ಪವಿತ್ರಾತ್ಮನು ನಮಗಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ. ಈ ದಿನದಲ್ಲಿ ನೀವು ಮಾತನಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇರಬಹುದು, ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇರಬಹುದು. ಆದ್ರೆ ಧೈರ್ಯವಾಗಿರಿ. ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ಪರಿಶುದ್ಧಾತ್ಮನನ್ನ ಕೊಟ್ಟಿದ್ದಾರೆ. ಆ ಪರಿಶುದ್ಧಾತ್ಮನು ಈಗಲೂ ಸಹ ನಿಮಗಾಗಿ, ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ಆದುದರಿಂದ ನಾವು ಕೂಡ ಈ ಕ್ಷಣದಲ್ಲಿ ಆತನೊಟ್ಟಿಗೆ ಸೇರಿ ಪ್ರಾರ್ಥನೆಯನ್ನ ಮಾಡೋಣ. ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಈ ದಿನದಲ್ಲಿ ಅಪ್ಪ, ಯಾವುದೇ ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಂಡವರಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ, ಮಾತನಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಸ್ವಾಮಿ, ನನ್ನ ಎಲ್ಲಾ ಸಹೋದರ ಸಹೋದರಿಯರ ಜೀವಿತವನ್ನು ನನ್ನ ಕರಗಳಲ್ಲಿ ಕೊಟ್ಟಿದ್ದೇನೆ ಅಪ್ಪ. ಈ ದಿನದಲ್ಲಿ ಪರಿಶುದ್ಧಾತ್ಮನೊಟ್ಟಿಗೆ ಸೇರಿಕೊಂಡು ಕರ್ತನೆ ಪ್ರಾರ್ಥನೆಯನ್ನ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನ ನೀವು ಆಶೀರ್ವದಿಸಿ, ಅವರ ಕಠಿಣವಾಗಿರುವಂತಹ ಪರಿಸ್ಥಿತಿಗಳಿಂದ ಅವರನ್ನ ಬಿಡಿಸಿ, ನಿನ್ನ ಸಮಾಧಾನವನ್ನು, ಆಶೀರ್ವಾದವನ್ನು ಅವರಿಗೆ ಬಿಡುಗಡೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್. ನಾವು ನಿಮಗಾಗಿ ಪ್ರಾರ್ಥನೆ ಮಾಡಬೇಕಾಗಿ ನೀವು ಬಯಸುವುದಾದ್ರೆ ಕೆಳಗೆ ಕೊಟ್ಟಿರುವಂತಹ ನಂಬರ್ಗಳ ಮೂಲಕವಾಗಿ ನೀವು ಕರೆ ಮಾಡುವುದಾದ್ರೆ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಪ್ರಾರ್ಥನೆ ಮನವಿ ಯಾವುದೇ ಇದ್ದರೂ ಕೂಡ ನಮ್ಮೊಟ್ಟಿಗೆ ನೀವು ಹಂಚಿಕೊಳ್ಳುವಾಗ ನಿಮಗಾಗಿ ನಾವು ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಆಮೇನ್.